ಇದ್ರ ಮೇಲೆ ಕೈ ಇಟ್ಟು ನಾನು ಹೇಳೋದಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆಯನ್ನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ. ನಾ ಹೇಳುವುದಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ನಿಮ್ಮ ಹೆಸರು? ಅಮೂಲ್ಯ. ವಿಕ್ರಾಂತ್ ಅವರು ನಿಮಗೆ ಹೇಗೆ ಸಂಬಂಧ? ಅವರು ನನ್ನ ಅಕ್ಕನ ಗಂಡ, ನನ್ನ ಗಂಡನ ತಮ್ಮ. ನನಗೆ ಭಾವ ಆಗಬೇಕು ಸರ್. ಘಟನೆ ನಡೆದ ದಿವಸ ನೀವು ಎಲ್ಲಿದ್ರಿ, ಏನು ಮಾಡ್ತಾ ಇದ್ರಿ? ಅವತ್ತು ನಾನು ಭಾವನ ಜೊತೆನೇ ಇದ್ದೆ ಸರ್. ಯಾಕೆ ಅಂತ ಕೇಳ್ಬೋದಾ? ನಾನು ಮತ್ತು ಭಾವ ಅವತ್ತು ಆಫೀಸಿಗೆ ಹೋಗ್ತಿದ್ವಿ ಸರ್. ನೀವು ಅವತ್ತು ಅವ್ರ ಜೊತೆನೇ ಇದ್ರಿ ಅಂತ ಹೇಳಿದ್ರಿ ಅಲ್ವಾ? ಹಾಗಾದರೆ ವಿಕ್ರಾಂತ್ ಹತ್ರ ಮೊಬೈಲ್ ಇತ್ತು ಇರಲಿಲ್ವ? ಇಲ್ಲ ಸರ್, ಅವತ್ತು ಭಾವನ ಹತ್ರ ಮೊಬೈಲ್ ಇರಲಿಲ್ಲ. ಅವರು ಅವತ್ತು ಮೊಬೈಲ್ನ ಮನೇಲೇ ಮರ್ತು ಬಂದಿದ್ರು. ಅಂದರೆ ಅವತ್ತಿನ ದಿವಸ ಘಟನೆ ನಡೆಯೋ ಸಮಯದಲ್ಲಿ ಅಥವಾ ಅದಕ್ಕೆ ಮುಂಚೆ ಅವ್ರು ಯಾರಿಗೂ ಫೋನ್ ಮಾಡಿಲ್ಲ? ಫೋನ್ ಮನೇಲೇ ಇರಬೇಕಾದ್ರೆ ಭಾವ ಹೇಗೆ ಸರ್ ಫೋನ್ ಯೂಸ್ ಮಾಡೋದಕ್ಕಾಗತ್ತೆ? ಅವತ್ತವರು ಯಾರಿಗೂ ಫೋನೇ ಮಾಡಿಲ್ಲ ಸರ್. ಪರವಾಗಿಲ್ಲ, ನಮ್ಮಮ್ಮ ಗಟ್ಟಿಗಿತ್ತಿ, ಸರಿಯಾಗಿ ಉತ್ತರ ಕೊಡ್ತಿದ್ದಾಳೆ. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ನನ್ನ ಕಕ್ಷಿದಾರ ಅವತ್ತಿನ ದಿವಸ ತನ್ನ ಫೋನನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ರು. ಆ ಸನ್ನಿವೇಶ ಉಪಯೋಗಿಸ್ಕೊಂಡು ಬೇರೆ ಯಾರೋ ಆಕ್ಸಿಡೆಂಟ್ ಮಾಡಿದ ಲಾರಿ ಡ್ರೈವರ್ಗೆ ಫೋನ್ ಮಾಡಿ ಒಂದು ನಕಲಿ ಸಾಕ್ಷಿ ಸೃಷ್ಟಿ ಮಾಡಿದ್ದಾರೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಇದು ಒಂದು ಸಂಪೂರ್ಣ ಪ್ರೀ ಪ್ಲ್ಯಾಂಡ್ ಪಿತೂರಿ ಅಂತ ಅರ್ಥ ಆಗುತ್ತೆ ಯುವರ್ ಆನರ್. ದಟ್ಸ್ ಆಲ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಏನಾದರೂ ಕ್ರಾಸ್ ಕ್ವಶನ್ ಕೇಳೋದಿದೆಯಾ? ಎಸ್ ಯುವರ್ ಆನರ್. ಥ್ಯಾಂಕ್ ಯು. ನಿಮ್ಮ ಹೆಸರೇನಮ್ಮ? ಆಗಲೇ ಹೇಳಿದ್ನಲ್ಲ ಸರ್. ಇದು ಕೋರ್ಟ್, ಅಧಿಕ ಪ್ರಸಂಗತನ ಮಾಡಬಾರ್ದು. ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಬೇಕು. ಅಮೂಲ್ಯ. ಪೂರ್ತಿ ಹೆಸರು? ಅಮೂಲ್ಯ ಮಂಜುನಾಥ್. ನಿಮ್ಗೆ ಮದುವೆ ಆಗಿದೆಯಾ? ಹೌದು ಸರ್, ಆಗಿದೆ. ನಿಮ್ಮ ಯಜಮಾನ್ರ ಹೆಸರು? ವೇದಾಂತ್ ವಸಿಷ್ಠ. ಮದುವೆ ಆದಮೇಲೆ ನಿಮ್ಮ ಹೆಸರು ಅಮೂಲ್ಯ ವೇದಾಂತ್ ಆಗಬೇಕಲ್ವಾ? ಆದರೆ ನೀವು ಅಮೂಲ್ಯ ಮಂಜುನಾಥ್ ಅಂತ ಹೇಳ್ತಿದ್ದೀರಾ, ಯಾಕೆ? ನಾನು ಮದುವೆ ಆದಮೇಲೂ ನನ್ನ ಹೆಸರು ಅಮೂಲ್ಯ ಮಂಜುನಾಥ್ ಅಂತಲೇ ಇರಲಿ ಅಂತ ವೇದಾಂತ ನನಗೆ ಹೇಳಿದ್ರು, ಅದಕ್ಕೆ ಆಗಿದೆ ಸರ್. ಅದೇ ಯಾಕೆ ಆಗಿತ್ತು ಅಂತ? ನಮ್ಮ ತಂದೆ ಸಪೋರ್ಟಿಂದನೇ ಸರ್ ನಾನು ಇವತ್ತು ಹೀಗಾಗಿರೋದು. ನನ್ನ ಹುಟ್ಟಾಗಿಂದ ಮದುವೆ ಆಗೋವರೆಗೂ ನನ್ನ ಬೆಳೆಸಿ ನನ್ನ ವ್ಯಕ್ತಿತ್ವನ ಕಟ್ಕೊಟ್ಟಿರೋ ನಮ್ಮ ತಂದೆ ಹೆಸರನ್ನ ಚೇಂಜ್ ಮಾಡೋದು ವೇದಾಂತಿಗೆ ಒಂಚೂರು ಇಷ್ಟ ಇರಲಿಲ್ಲ ಸರ್. ಯಾಕಂದರೆ ನಾನು ಇವತ್ತು ಏನಾಗಿದ್ದೀನೋ ಅದೆಲ್ಲನೂ ನನ್ನ ತಂದೆ ಕಾರಣನೇ ಸರ್. ಅದಕ್ಕೆ ವೇದಾಂತು ಮದುವೆ ಆದಮೇಲೆ ಹೆಸರನ್ನ ಚೇಂಜ್ ಮಾಡಬಾರ್ದು ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ರು. ಹೌದು, ಈಗ ನೀವೇನಾಗಿದ್ದೀರಾ? ಹೌಸ್ ವೈಫ್ ಸರ್. ನಿಮ್ಮನ್ನು ಹೌಸ್ ವೈಫ್ ಮಾಡೋದಕ್ಕೆ ನಿಮ್ಮ ತಂದೆಯವರು ಅಷ್ಟೊಂದು ಸಪೋರ್ಟ್ ಮಾಡಿದ್ರ? ಅಬ್ಜೆಕ್ಷನ್ ಯುವರ್ ಆನರ್. ಈಸ್ ದಿಸ್ ರಿಲೆವೆಂಟ್ ಟು ದಿಸ್ ಕೇಸ್ ಮಿಸ್ಟರ್ ಪಿಪಿ? ಖಂಡಿತ ಯುವರ್ ಆನರ್. ಯುವರ್ ಆನರ್, ನನಗೆ ನಮ್ಮದೇ ಆದ ರೀತಿಯಲ್ಲಿ ಪ್ರಶ್ನೆ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಂತೀನಿ. ಪ್ರೊಸೀಡ್. ಮಚ್ ಒಬ್ಲೈಸ್ಡ್ ಯುವರ್ ಆನರ್. ಹೇಳಿ ಅಮೂಲ್ಯ. ಅವರು ನನ್ನ ಓದಿಸಿ ನನ್ನ ಕಾಲ ಮೇಲೆ ನಿಲ್ಲೋ ಹಾಗೆ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಿದ್ದು. ನಾನು ಹೌಸ್ ವೈಫ್ ಆಗೋಕ್ಕೂ ಮುಂಚೆ ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಹೆಡ್ಡಾಗಿ ವರ್ಕ್ ಮಾಡ್ತಿದ್ದೆ. ಎಲ್ಲಿ ವರ್ಕ್ ಮಾಡ್ತಿದ್ದೀರಿ? ಆದಿ ಆರ್ಗ್ಯಾನಿಕ್ಸ್ ಆ್ಯಂಡ್ ವೇದಾಂತ್ ವೆಂಚರ್ಸಲ್ಲಿ ಕೆಲಸ ಮಾಡ್ತಿದ್ದೆ. ನೀವೇನು ಓದಿರೋದು? BCom. BCom ಮುಗಿಸಿದ ತಕ್ಷಣ ಅಡ್ಮಿನ್ ಹೆಡ್ ಆಗ್ಬಿಟ್ರಾ?
ಇಲ್ಲ ಸರ್, ನಾನು ಮೊದಲು ಪ್ರೊಫೆಷ್ನರಿಯಾಗೆ ಸೇರ್ಕೊಂಡಿತ್ತು. ಆಮೇಲೆ ಒಂದು 2 ವರ್ಷ ಆದಮೇಲೆ ಹೆಡ್ ಆಗಿತ್ತು. ಅಂದ್ರೆ 2 ವರ್ಷದಲ್ಲಿ ನೀವು ಹೆಡ್ ಆಗ್ಬಿಟ್ರಿ. ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಯಾರು ಯಾವ ಎತ್ತರಕ್ಕೆ ಬೇಕಿದ್ರೂ ಹೋಗ್ಬೋದು ಸರ್. ನೀವು ಬರೀ BCom ಓದಿದ್ದ ಅಥವಾ ಆಕ್ಟಿಂಗ್ ಕೋರ್ಸ್ ಏನಾದರೂ ಮಾಡಿದ್ದೀರಾ? ಇಲ್ಲ, ನಾನು ಆ ಥರ ಕೋರ್ಸ್ ಯಾವುದೂ ಮಾಡಿಲ್ಲ. ಹಾಗಾದ್ರೆ ಯಾವುದಾದ್ರೂ ಆರ್ಟಿಕಲ್ಸ್ ಅಥವಾ ನಾವೆಲ್ಸ್ ಏನಾದರೂ ಬರೀತೀರಾ? ಇಲ್ಲ ಸರ್, ಆ ಥರ ಯಾವುದೂ ಬರ್ತಿಲ್ಲ. ನೀವು ರಾಂಗ್ ಪ್ರೊಫೆಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಿ ಅಮೂಲ್ಯ ಅವರೇ. ನೀವು ಆಕ್ಟ್ರೆಸ್ ಆಗ್ಬೇಕಿತ್ತು. 1 ವರ್ಷದಲ್ಲಿ ಸಖತ್ ಫೇಮಸ್ ಆಗ್ಬಿಡ್ತಿದ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ನಾನು ಈ ಪ್ರಶ್ನೆ ಸುಮ್ಮನೆ ಕೇಳ್ತಿಲ್ಲ ಯುವರ್ ಆನರ್. ಇವರು ಇಲ್ಲಿ ಬಂದು ಆಕ್ಟ್ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಇವ್ರು ಹೇಳಿದ್ದು ಶುದ್ಧ ಸುಳ್ಳು. ನಾನು ಅದನ್ನು ಪ್ರೂವ್ ಮಾಡ್ತೀನಿ. ಪ್ರೊಸೀಡ್, ಬಟ್ ಅನ್ವಾಂಟೆಡ್ ಕ್ವಶನ್ಸ್ ಕೇಳಿ ಕೋರ್ಟ್ ಸಮಯ ಹಾಳು ಮಾಡಬೇಡಿ. ಮಚ್ ಒಬ್ಲೈಸ್ಡ್ ಯುವರ್ ಆನರ್. ಅಲ್ವಾ ಮಿಸಸ್ ಅಮೂಲ್ಯ, ನೀವು ಸುಳ್ಳು ಹೇಳ್ತಿದ್ದೀರ ತಾನೆ? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಸರಿ, ಆವತ್ತು ಘಟನೆ ನಡೆದ ದಿನ ಏನಾಯ್ತು ಅಂತ ಹೇಳಿ. ಅವತ್ತು ನಾನು ಮತ್ತೆ ವಿಕ್ಕಿ ಒಂದು ನಿಮಿಷ, ಇದ್ರ ಬಗ್ಗೆ ನೀವು ಆಮೇಲೆ ಮಾತಾಡ್ಬೋದು. ಇದುವರೆಗೂ ನಿಮ್ಮ ತಂದೆಯವ್ರ ಬಗ್ಗೆ ತುಂಬಾ ವಿಶೇಷವಾಗಿ ಮಾತಾಡಿದ್ರಿ. ಎಲ್ಲರ ತಂದೆ ತಾಯಿನೂ ಅವ್ರ ಮಕ್ಕಳಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಂಥದ್ರಲ್ಲಿ ನಿಮ್ಮ ತಂದೆಯವ್ರು ಹೇಗೆ ಸ್ಪೆಷಲ್? ಅಬ್ಜೆಕ್ಷನ್ ಯುವರ್ ಆನರ್. PP ಮತ್ತೆ ನೀವು ಇಲ್ಲ ಯುವರ್ ಆನರ್, ಡಿಫೆನ್ಸ್ ಲಾಯರ್ ಸುಮ್ಮನೆ ಮಧ್ಯ ಮಾತಾಡಿ ನನ್ನ ಫ್ಲೋನ್ ಹಾಳು ಮಾಡ್ತಾ ಇದ್ದಾರೆ. ಐ ಆಮ್ ಸಾರಿ, ಇದು ನಾನು ಮೊದಲೇ ಕೇಳಬೇಕಿತ್ತು. ತುಂಬಾ ಮುಖ್ಯವಾದ್ದು. ಓಕೆ, ಪ್ರೊಸೀಡ್. ಹೇಳಿ ಮಿಸಸ್ ಅಮೂಲ್ಯ, ನಿಮ್ಮ ತಂದೆಯವರು ಮಾತ್ರ ಹೇಗೆ ಸ್ಪೆಷಲ್ ಆಗ್ತಾರೆ? ನಮ್ಮ ಅಪ್ಪ ನಮ್ಮ ಪಾಲಿಗೆ ತುಂಬ ಸ್ಪೆಷಲ್ ಸರ್. ನಮ್ಮದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಅಪ್ಪಂಗೆ ನಾವು 4 ಜನ ಹೆಣ್ಮಕ್ಳು ಸರ್. ನಮ್ಮ ಅಪ್ಪ ಕಂಡಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಬರೋ ಸಣ್ಣ ಸಂಬಳದಲ್ಲೇ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೆ ಯಾವ ಕೊರತೆನೂ ಬರ್ದೇ ಇರೋ ಥರ ನೋಡ್ಕೊಂಡಿದ್ದಾರೆ ಸರ್. ಸಮಾಜದಲ್ಲಿ ಗೌರವಯುತವಾಗಿ ಬದುಕೋದನ್ನ ಹೇಳ್ಕೊಟ್ಟಿದ್ದಾರೆ. ನಾವು ಹೆಣ್ಮಕ್ಳಾದರೂ ಯಾವುದಕ್ಕೂ ಭಯ ಪಡಬಾರ್ದು ಅಂತ ಧೈರ್ಯ ತುಂಬಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಗುಡ್. ಮೌಲ್ಯದ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳೋಕೆ ಸಾಧ್ಯನಾ? ಹಿರಿಯರಿಗೆ ಗುರುಗಳಿಗೆ ಗೌರವ ಕೊಡೋದನ್ನ ಕಲಿಸಿದ್ದಾರೆ. ನಮಗೆ ನೀತಿ ಪಾಠ ಹೇಳಿ ಗಟ್ಟಿ ಮಾಡಿದ್ದಾರೆ. ಸಂಸ್ಕಾರ ಕಲಿಸಿ ದೇವ್ರು ದಿಂಡ್ರ ಬಗ್ಗೆ ಭಕ್ತಿ ಹುಟ್ಟಿಸಿದ್ದಾರೆ. ಎಂಥ ಸಂದರ್ಭ ಬಂದರೂ ಹೆದರದೆ ನ್ಯಾಯವಾಗಿ ನಿಲ್ಲೋದಕ್ಕೆ ಹೇಳಿದ್ದಾರೆ. ಒಂದು ನಿಮಿಷ, ಅಷ್ಟೆಲ್ಲ ಹೇಳ್ಕೊಟ್ಟಿರೋ ನಿಮ್ಮ ತಂದೆ ಸತ್ಯ ಹೇಳೋದನ್ನು ಕಲಿಸಿರ್ಬೇಕಲ್ವಾ? ಹೌದು, ಕಲಿಸಿದ್ದಾರೆ. ಮತ್ತೆ ನೀವ್ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಇದೆ. ಬಜರಂಗಿ ಅಂದರೆ ನನ್ನ ಪ್ರಾಣ. ಓ, ದೇವ್ರ ಕಂಡ್ರೆ ನಿಮ್ಗೆ ಭಯನಾ? ಭಯ ಇಲ್ಲ, ಭಕ್ತಿ ಇದೆ. ನೀವು ದೇವ್ರನ್ನ ಯಾಕೆ ನಂಬ್ತೀರಾ? ಅನುಮಾನ ಪಡೋದಕ್ಕೆ ಒಂದು ಮನುಷ್ಯ ಅಲ್ವಲ್ಲ ಸರ್, ಅದಕ್ಕೆ ನಂಬ್ತೀನಿ. ನನ್ನ ಪ್ರಕಾರ ನಂಬಿಕೆನೇ ದೇವರು. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಐಡಿಯಾಲಜಿ ನಂಗೆ ತುಂಬ ಹಿಡಿಸ್ತು ರೀ. ಪ್ಲಸ್ ನಿಮ್ಮ ತಂದೆಯವ್ರ ಮೇಲೆ ನನಗೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಅಷ್ಟು ಕಷ್ಟದಲ್ಲಿದ್ರು ನಿಮ್ಮನ್ನೆಲ್ಲ ತುಂಬ ಸಂಸ್ಕಾರದಲ್ಲಿ ಬೆಳೆಸಿದ್ದಾರೆ. ಅಂಥ ಸಂಸ್ಕಾರದಲ್ಲಿ ಬೆಳೆದವರು, ಅಂಥ ವಾತಾವರಣದಲ್ಲಿ ಬೆಳೆದವರು, ದೇವ್ರ ಮೇಲೆ ನಂಬಿಕೆ ಇರೋರು ಯಾವತ್ತೂ ಯಾವ ಕಾರಣಕ್ಕೂ ಸುಳ್ಳು ಹೇಳೋಕೆ ಸಾಧ್ಯನೇ ಇಲ್ಲ. Am I right? ಅಲ್ಲಿಗೆ ನೀವು ನಿಜಾನೇ ಹೇಳ್ತಿದ್ದೀರಾ. ಅಂಡ್ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನಿಮ್ಮ ಸಂಸ್ಕಾರಕ್ಕೆ, ನಿಮ್ಮ ತಂದೆಯವ್ರು ಕಲ್ಸ್ಕೊಟ್ಟಿರೋ ಮೌಲ್ಯಗಳಿಗೆ, ದೇವ್ರ ಮೇಲೆ ನಿಮ್ಮ ಭಕ್ತಿಗೆ, ಇದೀಗ ಭಗವದ್ಗೀತೆ ಮೇಲೆ ಆಣೆ ಮಾಡಿದ್ರಲ್ಲ, ಅದು ಯಾವುದಕ್ಕೂ ಬೆಲೆ ಇಲ್ದಾಗುತ್ತೆ. ಇದೆಲ್ಲ ಸುಮ್ಮನೆ ತೋರ್ಕೆಗೆ ಮಾಡ್ದಂಗಾಗುತ್ತೆ ಅಲ್ವಾ? Am I right, ಅಮೂಲ್ಯ? ನೀವು ಮಾತಾಡಬೇಕು. ಹೌದು ಸರ್, ಅದಕ್ಕೆ ನಾನು ಸುಳ್ಳು ಹೇಳಲ್ಲ. ವೆರಿ ಗುಡ್. ಈಗ ಹೇಳಿ, ಘಟನೆ ನಡೆದಿದ್ದ ದಿನ ಏನಾಯ್ತು?
ಅವತ್ತು ನಾನು ಮತ್ತು ಬಾಬಾ ಇಬ್ಬರು ಒಟ್ಟಿಗೆ ಆಫೀಸಿಗೆ ಹೊರಟ್ವಿ. ಹೇಗೆ ಹೊರಟ್ರಿ? ಕಾರಲ್ಲಿ ಹೊರಟ್ವಿ ಸರ್. ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಒಂದು ನಿಮಿಷ, ಮದುವೆ ಆದಮೇಲೆ ನೀವು ವರ್ಕ್ ಮಾಡ್ತಿಲ್ವಲ್ಲ, ಮತ್ತ್ಯಾಕೆ ನಿಮ್ಮ ಭಾವ ನಿಮ್ಮನ್ನ ಆಫೀಸ್ ಕರ್ಕೊಂಡು ಹೋಗ್ತಿದ್ರು? ಸರ್, ನಾನು ಕೆಲಸ ಬಿಟ್ಟಿರ್ಬೋದು, ಆದರೆ ಕೆಲಸ ಮರ್ತಿಲ್ಲ. 2 ವರ್ಷಕ್ಕೆ ಪ್ರೊಬೇಷನರಿಯಿಂದ ಹೆಡ್ ಆದವಳ ಹತ್ರ ಅವರಿಗೆ ಒಂದಷ್ಟು ಕ್ವೆರೀಸ್ ಇತ್ತು. ಅದಕ್ಕೆ ನಾನು ಸಜೆಷನ್ ಕೊಡ್ಬೋದು ಅಂತ ಕರ್ಕೊಂಡು ಹೊರಟಿದ್ರು. ನೋ ಇಶ್ಯೂಸ್, ಕಂಟಿನ್ಯೂ. ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಅಲ್ಲಿ ಸ್ವಲ್ಪ ನಮಗೆ ಲೇಟ್ ಆಯಿತು. ಎಷ್ಟು ಲೇಟ್ ಆಯಿತು? ಒಂದು 10-15 ನಿಮಿಷ ಇರ್ಬೋದು ಸರ್. ಓಕೆ. ಟ್ರಾಫಿಕ್ ಕ್ಲಿಯರ್ ಆಗ್ತಿದ್ದಂಗೆ ಕಾರ್ ಪಂಚರ್ ಆಯಿತು. ವೆಯ್ಟ್. ಯಾವ ಟೈರ್ ಪಂಚರ್ ಆಯಿತು? ಫ್ರಂಟು ಬಲ್ಗಡೆ ಟೈರ್ ಸರ್. ಓಕೆ. ನೀವು ಒಂದ್ಸಲ ಮತ್ತೆ ಎಲ್ಲಾನು ಪೂರ್ತಿಯಾಗಿ ಹೇಳ್ತೀರಾ? ನೀವು ಮಧ್ಯೆ ಮಧ್ಯೆ ಪ್ರಶ್ನೆ ಮಾಡದೇ ಇದ್ರೆ ಹೇಳ್ತೀನಿ ಸರ್. ನೋ ಯು ಕಂಟಿನ್ಯೂ. ಘಟನೆ ನಡೆದ ದಿನ ನಾನು ಮತ್ತು ವಿಕ್ಕಿ ಬಾಬಾ ಆಫೀಸಿಗೆ ಹೊರಟಿದ್ವಿ. ಆನ್ ದ ವೇ ಟ್ರಾಫಿಕ್ ಜಾಮ್ ಆಯಿತು. ಟ್ರಾಫಿಕ್ ಕ್ಲಿಯರ್ ಆಗ್ತಿದ್ದಂಗೆ ಕಾರ್ನ ಫ್ರಂಟ್ ರೈಟ್ ಸೈಡ್ ಟೈರ್ ಪಂಚರ್ ಆಯಿತು. ಆಮೇಲೆ ಅಲ್ಲಿಂದ ಇಬ್ಬರು ಒಟ್ಟಿಗೆ ಹೊರಟ್ವಿ. ಪಂಚರ್ ಟೈರ್ಲೆ ಕಾರ್ ಓಡಿಸ್ಕೊಂಡೋದ್ರ? ಇಲ್ಲ ಸರ್, ರಿಪೇರಿ ಮಾಡ್ಕೊಂಡು ಹೋದ್ವಿ. ವಿಕ್ರಾಂತ್ ಅವರೇ ರಿಪೇರಿ ಮಾಡಿದ್ರ? ಐ ಮೀನ್ ಟೈರ್ ಚೇಂಜ್ ಮಾಡಿದ್ರ? ಹೌದು ಸರ್. ನೀವು ಸುಳ್ಳು ಹೇಳೋ ಕ್ಯಾರೆಕ್ಟ್ರೇ ಅಲ್ಲ ಅಲ್ವಾ ಅಮೂಲ್ಯ? ನೀವು ನಿಮ್ಮ ಕ್ಯಾರೆಕ್ಟರ್ನ ಬಿಟ್ಕೊಡ್ಬಾರ್ದು. ನಮ್ಮ ಹತ್ರ ಕೆಲವು ಡೀಟೇಲ್ಸ್ ಇದೆ. ಇವರೇ ಕಾಲ್ ಡೀಟೇಲ್ಸ್ ಕೊಡಿ. ಥ್ಯಾಂಕ್ ಯು. ಇಲ್ಲಿ ನೋಡಿ ಕಾಲ್ ಡೀಟೇಲ್ಸ್. ಈ ಕಾಲ್ ಡೀಟೇಲ್ಸ್ ಪ್ರಕಾರ ನೀವು 2 ನಂಬರ್ ಕಾಲ್ ಮಾಡಿದಿರಿ. ಒಂದು ನಿಮ್ಮ ಯಜಮಾನರ ಪರ್ಸನಲ್ ಅಸಿಸ್ಟೆಂಟ್ ಲಕ್ಷ್ಮೀಕಾಂತ್ ಅವ್ರಿಗೆ, ಇನ್ನೊಂದು ಅನ್ನೋನ್ ನಂಬರ್ಗೆ. ಈ ಅನ್ನೋನ್ ನಂಬರ್ ಯಾರ್ದು ಅಂತ ಹೇಳ್ತೀರಾ? ಬೇಡ ಬಿಡಿ, ನಾನೇ ಹೇಳ್ತೀನಿ. ಅದು ಮೆಕ್ಯಾನಿಕ್ ಶಾಪ್ ನಂಬರು ಅಂತ ತೋರಿಸುತ್ತೆ. ವಿಕ್ರಾಂತ್ ಅವರೇ ಟೈರ್ ಚೇಂಜ್ ಮಾಡಿದಾಗ ಮೆಕ್ಯಾನಿಕ್ ಶಾಪ್ಗೆ ಕಾಲ್ ಮಾಡೋ ಅಗತ್ಯ ಏನಿತ್ತು? ಹೌದು, ಅದು ಮೆಕ್ಯಾನಿಕ್ ನಂಬರೇ. ಆ್ಯಕ್ಚುಲಿ ನಾವು ಮೆಕ್ಯಾನಿಕ್ ಅವ್ರನ್ನೇ ಕರ್ಸೋಣ ಅಂದ್ಕೊಂಡ್ವಿ. ಕಾಲ್ ಮಾಡಿದಾಗ ಮೆಕ್ಯಾನಿಕ್ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ವಿಕ್ಕಿ ಬಾವನೇ ಟೈರ್ ಚೇಂಜ್ ಮಾಡಿದ್ರು. ಸದ್ಯ ಇವಳು ಪ್ಯಾನಿಕ್ ಆಗಲಿಲ್ಲ, ಕರೆಕ್ಟಾಗಿ ಆನ್ಸರ್ ಮಾಡ್ತಿದ್ದಾಳೆ. ಓಕೆ, ಮೆಕ್ಯಾನಿಕ್ ಬರೋದು ಲೇಟ್ ಆಗುತ್ತೆ ಅಂತ ವಿಕ್ರಾಂತ್ ಅವರೇ ಟೈರ್ ಚೇಂಜ್ ಮಾಡಿದ್ರು. ಆಮೇಲೆ ನೀವಿಬ್ರು ಒಟ್ಟಿಗೆ ಹೊರಟ್ರಿ. ಹೌದು. ಇನ್ನೊಂದು ವಿಷಯ, ನಿಮ್ಮನ್ನೆಲ್ಲರೂ ರೌಡಿ ಬೇಬಿ ಅಂತ ಕರೀತಾರಂತಲ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಹೇಬರು ಈ ಕೇಸಿಗೆ ಸಂಬಂಧ ಇಲ್ಲದಿರೋ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಎಸ್ ಬಿಪಿ, ಹೌ ಇಸ್ ದಿಸ್ ರಿಲೇಟೆಡ್ ಟು ದಿಸ್ ಕೋರ್ಟ್? ಯುವರ್ ಆನರ್, ಡಿಫೆನ್ಸ್ ಲಾಯರ್ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿರೋಷ್ಟು ಪ್ರಶ್ನೆನೇ ನಾನು ಕೇಳಿದ್ರೆ ಸತ್ಯ ಹೊರಗಡೆ ಬರಲ್ಲ ಯುವರ್ ಆನರ್. ನಾನು ಆವಾಗಲೇ ಕೇಳಿದ ಹಾಗೆ ನನ್ನ ರೀತಿಯಲ್ಲಿ ನಾನು ಪ್ರಶ್ನೆ ಮಾಡೋದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಅಬ್ಜೆಕ್ಷನ್ ಓವರ್ ರೂಲ್ಡ್. ಮಚ್ ಒಬ್ಲೈಸ್ಡ್ ಯುವರ್ ಆನರ್. ನೀವು ಹೇಳಿ ಅಮೂಲ್ಯ ಅವರೇ, ನಿಮ್ಮನ್ನ ರೌಡಿ ಬೇಬಿ ಅಂತ ಕರೆಯೋದು ನಿಜಾನಾ? ಹೌದು. ನಿಮ್ಮನ್ನ ಯಾಕೆ ಹಾಗೆ ಕರೀತಾರೆ? ನಾನು ಯಾವಾಗಲೂ ಬೋಲ್ಡಾಗಿ ಮಾತಾಡ್ತೀನಿ, ಹೊರಗೊಂದು ಒಳಗೊಂದು ಇಟ್ಕೊಳ್ಳಲ್ಲ. ಮನ್ಸಿಗೆ ಅನ್ಸಿದ್ದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನೀವು ಬೋಲ್ಡ್ ಆಗಿ ಮಾತಾಡೋರಾಗಿದ್ರೆ ನಿಮ್ಮನ್ನ ಬೋಲ್ಡ್ ಬೇಬಿ ಅಂತ ಕರಿಬೇಕಿತ್ತು. ರೌಡಿ ಬೇಬಿ ಅಂತ ಯಾಕೆ ಕರೀತಾರೆ?
ನಿಮ್ಮ ಮನ್ಸಿಗೆ ಬಂದಾಗ ವಾದ ಮಾಡ್ತೀರಿ ಅಂತನಾ? ಮನ್ಸಿಗೆ ಬಂದಿದ್ದೆಲ್ಲ ಹೇಳ್ತೀರಿ ಅಂತನಾ? ನಿಮ್ಮ ಮಾತನ್ನು ಒಪ್ಕೊಳ್ದೇ ಇದ್ರೆ ಹೆದರ್ಸ್ತೀರಾ? ಹಾಗೆಲ್ಲ ಏನೂ ಇಲ್ಲ ಸರ್, ಮನ್ಸಿಗೆ ಅನ್ಸಿದ್ದನ್ನ ಧೈರ್ಯವಾಗಿ ಹೇಳ್ತೀನಿ ಅಷ್ಟೇ. ಅಂದ್ರೆ ವಿಷಯ ಏನೇ ಇರ್ಲಿ ನಿಮಗ್ ಸರಿ ಅನ್ಸಿದ್ದನ್ನ ನೀವು ಸಾಧಿಸ್ತೀರಿ ಅಲ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಎಲ್ಲದಕ್ಕೂ ಅಬ್ಜೆಕ್ಷನ್ ಹೇಳ್ಬೇಡಿ ಸರ್. ಈ ಪ್ರಶ್ನೆ ಕೇಳೋದಕ್ಕೆ ನನ್ನ ಕಾರಣ ಇದೆ. ಯುವರ್ ಆನರ್, ಕ್ರಾಸ್ ಎಕ್ಸಾಮಿನೇಷನ್ ಮಾಡೋಕೆ ನನಗೆ ಅವಕಾಶ ಮಾಡಿಕೊಡಿ ಪ್ಲೀಸ್. ಅಬ್ಜೆಕ್ಷನ್ ಓವರ್. ಮಚ್ ಒಬ್ಲೈಸ್ ಯುವರ್ ಆನರ್. ಈಗ ಹೇಳಿ, ನಿಮ್ಮ ಮಾತೇ ನಮಗೆ ತುಂಬಾ ಇಂಪಾರ್ಟೆಂಟ್. ನಿಮಗೆ ಸರಿ ಅನ್ಸಿದ್ನೆಲ್ಲ ನೀವು ಸಾಧಿಸ್ತೀರಿ ಅಲ್ವಾ? ಅದು ನಿಮ್ಮ ಅನಿಸಿಕೆ ಸರ್, ಎಲ್ಲದಕ್ಕೂ ನಂದೇ ಸರಿ ಅಂತ ನಾನು ವಾದ ಮಾಡೋದಕ್ಕೆ ಹೋಗಲ್ಲ. ಓಕೆ, ನಿಮ್ದು ಮತ್ತೆ ವೇದಾಂತು ಲವ್ ಮ್ಯಾರೇಜ್ ಅಲ್ವಾ? ಹೌದು. ನೀವು ಲವ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಪೇರೆಂಟ್ಸ್ ಗೊತ್ತಿತ್ತಾ? ಇಲ್ಲ. ಅಂದ್ರೆ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಸತ್ಯನ ಮುಚ್ಚಿಟ್ಟು ಮದ್ವೆ ಆದ್ರಿ? ಅದು ಹಾಗಲ್ಲ. ಅದು ಹೇಗ್ ಬೇಕಿದ್ರು ಇರ್ಲಿ, ನೀವೇನ್ ಸಪ್ರೇಟ್ ಅಲ್ಲ. ಎಲ್ಲ ಲವರ್ಸ್ ತರ ನೀವು ಕೂಡ ಸಣ್ಣ ಪುಟ್ಟ ಸುಳ್ಳು ಹೇಳಿನೇ ಲವ್ ಮಾಡಿರೋದು ಅಲ್ವಾ? ಬೇಗ ಹೇಳಬೇಕು. ಕೋರ್ಟ್ ಹತ್ರ ಇಡೀ ದಿನ ಟೈಮ್ ಇಲ್ಲ. ನೀವು ಆಗಾಗ ಸುಳ್ಳು ಹೇಳಿದಿರೋ ಇಲ್ವೋ ಹೇಳಿ. ಎಲ್ಲೋ ಒಂದೊಂದ್ಸಲ ಹೇಳಿದ್ದೀವಿ ಸರ್. ವೇದಾಂತ್ ಅವರು ನಿಮ್ಮನ್ನ ನಿಮ್ಮ ತಂದೆ ತಾಯಿನ ಆಗ್ರಾ ಕರ್ಕೊಂಡೋಗಿ ತಾಜ್ ಮಹಲ್ ಮುಂದೆ ನಿಮಗೆ ಪ್ರಪೋಸ್ ಮಾಡಿದ್ರಂತೆ, ಹೌದಾ? ಹೌದು. ನಿಮ್ಮನ್ನೆಲ್ಲ ವೇದಾಂತ್ ಅವರು ಅಲ್ಲಿವರೆಗೂ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೊರಡೋಕ್ ಮುಂಚೆ ನಿಮ್ಮ ತಂದೆ ತಾಯಿ ಗೊತ್ತಿಲ್ಲ? ಇಲ್ಲ ಸರ್, ಗೊತ್ತಿರಲಿಲ್ಲ. ಅಂದ್ರೆ ಆಗ್ಲೂ ಕೂಡ ನೀವು ನಿಮ್ಮ ತಂದೆ ತಾಯಿಯವ್ರ ಹತ್ರ ವಿಷಯನ ಮುಚ್ಚಿಟ್ಟಿದ್ರಿ? ಇಲ್ಲ ಸರ್, ಅದು ಹಾಗಲ್ಲ. ನಾವಿಲ್ಲಿಂದ ಹೊರಡುವಾಗ ನನಗೆ ನಿಮ್ಮ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಹೌದೋ ಇಲ್ವೋ ಅಷ್ಟು ಹೇಳಿ ಸಾಕು. ಹೌದು. ವೇದಾಂತ್ ಅವರು ನಿಮ್ಮನ್ನೆಲ್ಲ ಆಗ್ರಾ ಕರ್ಕೊಂಡು ಹೋಗ್ತಿರೋದು ಅಂಡ್ ಯಾಕೆ ಕರ್ಕೊಂಡು ಹೋಗ್ತಿರೋದು ಅನ್ನೋ ವಿಚಾರ ನಿಮಗ್ ಗೊತ್ತಿದ್ರು ನಿಮ್ಮ ಪೇರೆಂಟ್ಸ್ ಹತ್ರ ಅದನ್ನ ಮುಚ್ಚಿಟ್ರು. ಸರ್, ಅದನ್ನ ಬಿಡಿ. ಈಗ ಘಟನೆ ದಿನಕ್ಕೆ ಬರೋಣ. ನೀವು ಘಟನೆ ನಡೆದಿದ್ದ ದಿನ ಟೈರ್ ಪಂಚರ್ನ ರಿಪೇರಿ ಮಾಡಿದ್ಮೇಲೆ ಅಲ್ಲಿಂದ ಹೊರಟ್ರಿ ಅಲ್ವಾ? ಹೌದು. ನೀವು ಮತ್ತೆ ವಿಕ್ರಾಂತ್ ಅಲ್ಲಿಂದ ಆಕ್ಸಿಡೆಂಟ್ ಆದ ಜಾಗಕ್ಕೆ ಒಟ್ಟಿಗೆ ಬಂದ್ರಿ? ಹೌದು ಸರ್. ಅಂದ್ರೆ ನೀವು ಅಲ್ಲಿ ಬರ್ತಿದ್ದ ಹಾಗೆ ಧ್ರುವ ಅವ್ರಿಗೆ ಲಾರಿ ಬಂದು ಡಿಕ್ಕಿ ಹೊಡಿತಾ? ಮಾತಾಡಿ ಮಿಸ್ಟರ್ ಅಮೂಲ್ಯ, ಹೇಳಿ ಹೇಗ್ ಡಿಕ್ಕಿ ಹೊಡಿತು ಅಂತ. ಗಾಡಿ ಧ್ರುವ ಅವ್ರಿಗೆ ಮುಂದಿಂದ ಬಂದು ಡಿಕ್ಕಿ ಹೊಡಿತಾ, ಅಥವಾ ಪಕ್ಕದಿಂದ ಬಂದು ಡಿಕ್ಕಿ ಹೊಡಿತಾ, ಅಥವಾ ಹಿಂದಿಂದ ಬಂದು ಡಿಕ್ಕಿ ಹೊಡಿತಾ? ಹೇಳಿ. ನೀವಾಡೋ ಪ್ರತಿಯೊಂದು ಮಾತು ಇಲ್ಲಿ ರೆಕಾರ್ಡ್ ಆಗ್ತಿರುತ್ತೆ ಅಮೂಲ್ಯ ಅವರೇ, ಅದನ್ನ ಮರಿಬೇಡಿ. ನೋಡಿ, ನೀವು ತುಂಬಾ ಬಡವ್ರ ಮನೆಯಿಂದ ಬಂದ್ರು, ತುಂಬಾ ಸಂಸ್ಕಾರ ಇರುವಂತ ಮನೆಯಿಂದ ಬಂದವರು. ಒಂದು ಸಲ ನಿಮ್ಮ ತಂದೆ ನೆನ್ಪು ಮಾಡ್ಬೇಕು. ಅವ್ರು ಯಾವತ್ತೂ ನಿಮ್ಗೆ ಸುಳ್ಳು ಹೇಳೋದನ್ನ ಹೇಳ್ಕೊಟ್ಟಿಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಆದ್ರೂ ನಿಮ್ಮನ್ನ ನಿಯತ್ತಿಂದ ಬೆಳೆಸಿದ್ದಾರೆ, ಅದನ್ನ ಮರಿಬೇಡಿ. ನೀವು ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿದ್ದೀರಿ ಅನ್ನೋ ನೆನಪಿರ್ಲಿ. ನಿಮ್ಮ ಬಜರಂಗಿ ನಿಮ್ಮನ್ನ ಕಾಯ್ದಿದ್ದು
ನಿಮ್ಮ ಸನ್ನಡತೆಯಿಂದ, ನಿಮ್ಮ ಒಳ್ಳೆತನದಿಂದ ಅನ್ನೋದನ್ನ ಮರಿಬೇಡಿ. ಸಂಸ್ಕಾರವಂತರ ಮನೆಯಿಂದ ಬಂದಿರೋ ನಿಮ್ಮಂತ ಹೆಣ್ಮಕ್ಳು ನ್ಯಾಯ ದೇವತೆ ಮುಂದೆ ಸುಳ್ಳು ಹೇಳಲ್ಲ. ನಿಜ ಹೇಳಿ, ಲಾರಿ ಯಾವ ದಿಕ್ಕಿನಿಂದ ಬಂದು ಡಿಕ್ಕಿ ಹೊಡಿತು? ನಾನು ವೀಕ್ ಆಗಬಾರ್ದು, ನಾನು ಸೋಲ್ಬಾರ್ದು. ಮಾತಾಡಿ, ಬೇಗ ಹೇಳ್ರಿ. ಸತ್ಯ ಹೇಳೋರ್ ಭಯ ಯಾಕೆ? ಸುಳ್ಳು ಹೇಳೋರು ಮಾತ್ರ ಯೋಚನೆ ಮಾಡಬೇಕು. ಮಾತಾಡಿ ಅಮೂಲ್ಯ. ನಿಮಗೆ ಸತ್ಯ ಗೊತ್ತಾನೆ? ಲಾರಿ ಯಾವ ಕಡೆಯಿಂದ ಬಂದು ಡಿಕ್ಕಿ ಹೊಡಿತು ಅಂತ ಹೇಳಿ. ಮುಂದೆಯಿಂದ ಬಂದು ಡಿಕ್ಕಿ ಹೊಡಿತು. ಡಿಕ್ಕಿ ಹೊಡೆದಿದ್ದೀನ ನೀವು ನೋಡಿದ್ದೀರಾ ಅಂದಮೇಲೆ ಯಾವ ಲಾರಿ ಅಂತ ಹೇಳ್ಬೋದಾ?